ಮಂಡೂರುಪುರ ಬಡವರ ಆರೋಗ್ಯದ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿದ್ದು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮಂಡೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಂಚರಹಳ್ಳಿ ಎಸ್ ಮಂಜುನಾಥ್ ತಿಳಿಸಿದ್ದಾರೆ. ಕ್ಷೇತ್ರದ ಹಂಚರಹಳ್ಳಿಯ ದೃಶ್ಯ ಪಾಲಿ ಕ್ಲಿನಿಕ್ನಲ್ಲಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ಶಿಬಿರದಲ್ಲಿ ಮಾತನಾಡಿದ ಅವರು, ಮಾಜಿ ಸಚಿವರಾದ ಎಚ್ ನಾಗೇಶ್ ಅವರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದು, ಮಂಡೂರು ಪಂಚಾಯಿತಿಯ ಬಡವರ ಆರೋಗ್ಯದ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿರುವುದಾಗಿ ತಿಳಿಸಿದ್ದಾರೆ. ಆರೋಗ್ಯ ಶಿಬಿರದಲ್ಲಿ ಅವಶ್ಯಕತೆ ಇರುವ ರೋಗಿಗಳಿಗೆ ತಮ್ಮ ಸ್ವಂತ ಹಣದಿಂದ ಶಸ್ತ್ರಚಿಕಿತ್ಸೆ ಮಾಡಿಸುವುದಲ್ಲದೆ ಈ ಭಾಗದ ಜನರ ಆರೋಗ್ಯದ ದೃಷ್ಟಿಯಿಂದ ಆಸ್ಪತ್ರೆ ನಿರ್ಮಿಸುತ್ತಾ ಇರುವುದಾಗಿ ತಿಳಿಸಿದ್ದಾರೆ. ಆರೋಗ್ಯದ ಶಿಬಿರ ಯಶಸ್ವಿಯಾಗಲು ಸಹಕರಿಸಿದ ಓಂ ಆಸ್ಪತ್ರೆ ಹಾಗೂ ಗ್ಲೋಬಲ್ ಲೈಫ್ ಫೌಂಡೇಶನ್ ರವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಆರೋಗ್ಯ ಶಿಬಿರದಲ್ಲಿ ಕಣ್ಣು, ಕಿವಿ, ಮೂಗು ಚಿಕಿತ್ಸೆ, ದಂತ ಚಿಕಿತ್ಸೆ, ಬಿಪಿ ಮತ್ತು ಸಕ್ಕರೆ ಕಾಯಿಲೆಗಳಿಗೆ ತಪಾಸಣೆ ನಡೆಸಿ ಉಚಿತ ಕನ್ನಡಕಗಳನ್ನು ವಿತರಣೆ ಮಾಡಿದ್ದಾರೆ. ಡಾಕ್ಟರ್ ಭಾರ್ಗವಿ ಸೇರಿದಂತೆ ಹಲವು ವೈದ್ಯರು ಶಿಬಿರದಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಮುಬಾರಕ್, ಪ್ರಜಾಪವ ಟಿವಿ, ಮಹದೇವಪುರ. ನನ್ನ ಹೆಸರು ಚಂದನ್ ವೈಚಾರಿಕತೆ ಅಂತ. ಮಾದೇಪುರ ಕ್ಷೇತ್ರದ ಬಿದರಳ್ಳಿ ಹೋಬಳಿಯ ಮಂಡೂರು ಗ್ರಾಮ ಪಂಚಾಯತಿಯಲ್ಲಿರುವ ಹಂಚರಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ನ ಯುವ ಮುಖಂಡರು, ಯುವ ನಾಯಕರಾದಂತ ಮಂಜುನಾಥ್ ಅವರು ಇವತ್ತೊಂದು ಫ್ರೀ ಹೆಲ್ತ್ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿದ್ದಾರೆ. ಸೊ ಇದರಿಂದ ಸುಮಾರು ಒಂದು 15ರಿಂದ 30 ಗ್ರಾಮಗಳಿಂದ ಇಲ್ಲಿ ಇವತ್ತು ಪೇಷಂಟ್ಸ್ ಬಂದಿದ್ದಾರೆ. ಬಂದು ಅನೇಕ ಪರೀಕ್ಷೆಗಳನ್ನ ಮಾಡಿಸ್ಕೊಂಡಿದ್ದಾರೆ. ತುಂಬಾ ಜನಕ್ಕೆ ಸಮಸ್ಯೆ ಇದೆ. ಆ ಸಮಸ್ಯೆಗಳಂದ್ರೆ ಕೆಲವರಿಗೆ ಚಿಕಿತ್ಸೆಯ ಸಮಸ್ಯೆ, ಕೆಲವರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು ಅಂತ ರೆಕಮೆಂಡೇಶನ್ಸ್ ಮಾಡಿದ್ದಾರೆ. ಇಲ್ಲಿ ಅಂತವ್ರಿಗೆಲ್ಲನೂ ಕೂಡ ಮಂಜಣ್ಣ ಅವರು ಆ ಶಸ್ತ್ರಚಿಕಿತ್ಸೆಗೆ ಬೇಕಾದಂತ ವೆಚ್ಚನ ಕೂಡ ನಾನು ಭರಿಸ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿ ಎಲ್ಲರಿಗೂ ಕಳಿಸಿದ್ದಾರೆ. ಸೊ ನಿಜವಾದ ಸಮಾಜ ಸೇವೆ ಮಾಡಬೇಕು ಅಂತ ಹೊರಗಡೆ ಹೇಳ್ಕೊಳೋದಲ್ಲ, ಇಂಥ ಸೇವೆಗಳಲ್ಲಿ ಅದನ್ನ ಕಾರ್ಯರೂಪಕ್ಕೆ ತರೋದನ್ನ ನಾವು ಮೆಚ್ಚಬೇಕಾಗ್ತದೆ. ತುಂಬಾ ಜನ ಹೆಸರಿಗೋಸ್ಕರ, ನಾವು ರಾಜಕಾರಣಕ್ಕೋಸ್ಕರ ಅಂತಾನೆ ಇಲ್ಲ ಸಮಾಜ ಸೇವೆ ಅಂತ ಸುಮ್ನೆ ಯಾವ್ದೋ ಒಂದು ಕೆಲಸನ ತೋರಿಸ್ಬಿಟ್ಟು ಮಾಡೋದಲ್ಲ. ಅದ್ರ ನಿಜವಾಗ್ಲೂ ಇಂತ ಒಂದು ನೈಜ ಕಾರ್ಯಗಳನ್ನ ಕಾರ್ಯರೂಪಕ್ಕೆ ತಂದಾಗ ನಿಜವಾದ ಸಮಾಜ ಸೇವಕ ಅನ್ಸ್ಕೊಳೋದಕ್ಕೆ ಸಾಧ್ಯವಾಗುತ್ತೆ. ಅಂತ ಒಂದು ನಿದರ್ಶನ ಅಂತಂದ್ರೆ ನಮ್ಮ ಹಂಚರಹಳ್ಳಿ ಮಂಜಣ್ಣ ಅಂತ ಹೇಳೋದಕ್ಕೆ ಏನು ಇದಿಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇಂತ ಅನೇಕ ಹೆಲ್ತ್ ಕ್ಯಾಂಪ್ಗಳು, ಇದು ಆಲ್ರೆಡಿ 3rd ಟೈಮ್ ಮಂಜಣ್ಣ ಅವರು ಹೆಲ್ತ್ ಕ್ಯಾಂಪ್ ಮಾಡ್ತಿರೋದು. ಹಿಂಗೆ ಇದೇ ರೀತಿಯಲ್ಲಿ ಮುಂದಿನ ಸಹ ಸಮಾಜ ಸೇವೆ ಮಂಜಣ್ಣ ಅವ್ರದ್ದು ಮುಂದುವರಿಲಿ. ಸೊ ಎಲ್ಲಾ ನಮ್ಮ ಕ್ಷೇತ್ರದ ಎಲ್ಲರನ್ನು ಕೂಡ ಇದಕ್ಕೆ ಸಹಕಾರವನ್ನ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂತ ಶಿಬಿರಗಳು ನಡೀಲಿ ಅಂತ ನಾನು ಆಶಿಸ್ತೀನಿ. ಏನೇನ್ ಹೆಲ್ತ್ ಕ್ಯಾಂಪ್ ಅಲ್ಲಿ ಏನೇನು ವ್ಯವಸ್ಥೆ ಮಾಡಿದ್ರು ಸರ್? ಇಲ್ಲಿ ಬಿಪಿ, ಶುಗರ್, ಐಕ್ಸ್ ಮತ್ತೆ ಆಪ್ಟಮಾಲಜಿಕ್ ಸಂಬಂಧಪಟ್ಟಂತೆ, ಮತ್ತೆ ಗೈನಕಾಲಜಿಸ್ಟ್, ಆಲ್ಮೋಸ್ಟ್ ಇಲ್ಲಿ ಹೊಸಕೋಟೆ GEF ಫೌಂಡೇಶನ್ ಅವರು, ಗ್ಲೋಬಲ್ ಲೈಫ್ ಫೌಂಡೇಶನ್ ಅವರು, ಓಂ ಹಾಸ್ಪಿಟಲ್ ಅವರು, ಮತ್ತೆ ಸ್ಪರ್ಶ್ ಹಾಸ್ಪಿಟಲ್ ಅವರು ಎಲ್ಲರ ಸಹಕಾರದೊಂದಿಗೆ ಮಂಜಣ್ಣ ಅವರು ಈ ಕಾರ್ಯಕ್ರಮನ, ಈ ಆರೋಗ್ಯ ತಪಾಸಣೆ ಶಿಬಿರನ ಹಮ್ಮಿಕೊಂಡಿದ್ದಾರೆ. ಸೊ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತ ಸಂಗತಿ ಇದೆ. ಸೊ ಮಂಜಣ್ಣ ಅವ್ರಿಗೆ ಇನ್ನಷ್ಟು ಶಕ್ತಿ ತುಂಬಲಿ ಅಂತ ಅಂದ್ಬಿಟ್ಟು ನಾನು ಬಯಸ್ತೀನಿ. ನಮಸ್ಕಾರ, ನನ್ನ ಹೆಸರು ಹಂಚರಹಳ್ಳಿ ಮಂಜುನಾಥ್ ಅಂತ. ಇವತ್ತೊಂದು ದಿವಸ ಫ್ರೀ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದೀರಿ. ನನ್ನ ವೈಫ್ ಡಾಕ್ಟರ್ ಭಾರ್ಗವಿ ಅಂತ, ಡಾಕ್ಟರ್ ಮದುವೆ ಆಗಿದ್ದೀನಿ ನಾವು. ಸೊ ನಾನು ಇದೇ ರೀತಿ ಇದು 3rd ಟೈಮ್ ಮಾಡ್ತಾ ಇದ್ದೀನಿ. ಸೊ ಇದು ಹಾಸ್ಪಿಟಲ್ ಅಂತ ಕಟ್ತಾ ಇದ್ದೀನಿ ನಾನು. ಏನೋ ಜನಸೇವೆ ಮಾಡ್ಬೇಕಂತ ನಮ್ಮ ತಾತನ ಕಾಲದಿಂದ ನಾವು, ನಮ್ಮ ತಾತ ಚೇರ್ಮನ್ ಆಗಿದ್ರು, ನಮ್ಮ ಅಪ್ಪ ಆಗಿದ್ರು, ನಮ್ಮ ತಾಯಿ ಆಗಿದ್ರು, ಈಗ ನಮ್ಮ ಅಣ್ಣ ಮೆಂಬರ್ ಆಗಿದ್ರು, ಈಗ ನಾನು ಗ್ರಾಮ ಪಂಚಾಯತಿ ಮೆಂಬರ್. ನಾನು ಏನೋ ಜನಸೇವೆ ಮಾಡ್ಬೇಕಂತ ಒಂದು ಆಸೆ ಆಗಿ ಐ ಆಪರೇಷನ್ಸ್ ಎಲ್ಲ ಮಾಡ್ತಾ ಇದೀರಿ. ನಮ್ಮ ವೈಫ್ ಡೆಂಟಿಸ್ಟ್, ಆಮೇಲೆ ನಮ್ಮ ಬಾಮಯ್ಯ ಜನರಲ್ ಫಿಸಿಷಿಯನ್ ಇದ್ದಾರೆ, ಆಮೇಲೆ ಓಂ ಹಾಸ್ಪಿಟಲ್ ಅವರು ಸಹಾಯ ಮಾಡಿದ್ದಾರೆ ನಮ್ಗೆ. ಆಮೇಲೆ GF ಅಂತ ಐ ಹಾಸ್ಪಿಟಲ್ ಇದೆ, ಅವರು ಸಹಾಯ ಮಾಡ್ತಾ ಇದಾರೆ, ಆರ್ಗನೈಸರ್ ಅವರು. ಸೊ ಏನೋ ಒಂದು ಜನರಿಗೆ ಒಳ್ಳೇದ್ ಮಾಡೋಣ ಅಂತ ಪಂಚಾಯತ್ ಅವರು ಎಲ್ಲ ಬಂದಿದ್ದಾರೆ. 300-400 ಜನ ಬಂದಿದ್ದಾರೆ. ಈಗ ಪೇಷಂಟ್ಸ್ ಒಂದು 35 ಮೆಂಬರ್ಸ್ ಇದಾರೆ. ಆಪರೇಷನ್ಸ್ ಅವರು ಮೊನ್ನೆ ಮಾಡಿಸ್ಬೇಕಂತಿದ್ದೀನಿ. ಏನೋ ನನ್ ಕೈಲಾಗಿ ಸಹಾಯ ಮಾಡ್ತಾ ಇರ್ತೀನಿ. ಒಂದು ಯಾರೇ ಸಾವಾಗ್ಲಿ, ಒಂದೇನೋ ಮದ್ವೆ ಆಗ್ಲಿ, ಏನಾದ್ರು ನನ್ ಕೈಲಾಗಿ ನಾನು ಮಾಡ್ತೇನೆ. ಹಾರ್ಟ್ ಆಪರೇಷನ್ ಒಂದು ರೀಸೆಂಟ್ ಆಗಿ ಮಾಡಿಸಿದೆ. ಈಗ ಕಣ್ಣು ಆಪರೇಷನ್ಸ್ ಎಲ್ಲ ಮಾಡಿಸ್ಬೇಕಂತ ರೆಡಿ ಮಾಡಿ. ಲಾಸ್ಟ್ ಟೈಮ್ ಒಂದು 7 ಆಪರೇಷನ್ಸ್ ಮಾಡಿಸಿದೆ. ಈಗ್ಲೂ ಮಾಡಿಸ್ತೀನಿ. ಮಾಡಿಸಿ ನನ್ನ ಕೈಲಾಗಿ ಸಹಾಯ ಮಾಡ್ತಾ ಇದೀನಿ. ನೋಡೋಣ ಏನಾದ್ರು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಎಚ್ ನಾಗೇಶನ್ ಅವರ ಮಾರ್ಗದರ್ಶಿಯಿಂದ ಅವರು ಬೆಂಬಲವಾಗಿರ್ತಾರೆ. ನಮ್ಮ DK ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬರು ಅವರೆಲ್ಲ ಸಹಾಯವಾಗಿರ್ತಾರೆ.